ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಶಿವಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೇನು ನಾಳೆ ಶಿವಣ್ಣನ ಹುಟ್ಟಿದಬ್ಬ. ಪ್ರೀತಿಯ ಶಿವಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ಬಾಸ್. ಬನ್ನಿ, ಈಗ ಶಿವಣ್ಣನ ಒಂದು ಚಿತ್ರದ ಬಗ್ಗೆ ಮಾತಾಡೋಣ. ಅದರ ಕೆಲವು ಮಾಹಿತಿಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ. ಇದು ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಮೂವಿ. ಈ ಚಿತ್ರ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದ ಚಿತ್ರ. ಯಾವ ಥರ ದಿಕ್ಕು ಬದಲಾಯಿಸ್ತು ಅಂದರೆ ಅಬ್ಬಾ ಎಲ್ಲದರಲ್ಲೂ ರೆಕಾರ್ಡಲ್ಲೂ ಇದೆ, ಫಸ್ಟು ಕಲೆಕ್ಷನಲ್ಲೂ ಇದೇ ಇತ್ತು, ಕ್ಯಾಸೆಟಲ್ಲೂ ಇದೆ ಇದು. ಮತ್ತು ಪ್ರೇಕ್ಷಕರ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದಂಥ ಚಿತ್ರನೂ ಇದೆ. ಇದು ಒಂದು ರೀತಿಯಲ್ಲಿ ಕನ್ನಡ ಚಿತ್ರಕ್ಕೆ ಬೂಸ್ಟ್ ಚಿತ್ರ. ಬನ್ನಿ, ಆ ಚಿತ್ರ ಬಗ್ಗೆ ಫುಲ್ ಮಾಹಿತಿ ನಿಮ್ಗೆ ಕೊಡ್ತೀನಿ. ಗುಜರಾತಿನ ಹಿರಿಯ ಕವಿ, ಕಾದಂಬರಿಗಾರ ಪನ್ನಾಲಾಲ್ ಪಟೇಲ್ ಅವರ ಕಾದಂಬರಿ ಆಧಾರಿತ ಅವರ ಕಾದಂಬರಿಯಾದ ಮಾಲೇಲಾನ ಜೀವ ಅನ್ನೋ ಒಂದು ಕಾದಂಬರಿಯನ್ನು ತೆಗೆದು ಈ ಚಿತ್ರ ಮಾಡಲಾಗಿದೆ. TS ನಾಗಾಭರಣ ಅವರು ಸುಮಾರು 2 ದಿನ ಅಹಮದಾಬಾದ್ನಲ್ಲಿ ಠಿಕಾಣಿ ಹೂಡಿ ಈ ಚಿತ್ರದ ಕಥೆಯನ್ನು ತಗೊಂಬಂದು ಇದನ್ನು ಕಥೆನ ತಗೊಂಬಂದು ಅವರು ಚಿತ್ರಕಥೆ ಮಾಡಿ ಸಂಪೂರ್ಣವಾದ ಒಂದು ಕಥೆನ ಮಾಡಿ ಅದನ್ನು ತೊಗೊಂಡೋಗಿ ಕನ್ನಡಿಗರ ಹೃದಯ ಸಿಂಹಾಧೀಶ್ವರ ಅಣ್ಣವ್ರಿಗೆ ತೋರಿಸಿ ಈ ಕಥೆನ ಹೇಳ್ತಾರೆ. ಸಂಪೂರ್ಣವಾದ ಕಥೆನ ಅಣ್ಣವ್ರಿಗೆ ಹೇಳ್ತಾರೆ. ಅಣ್ಣವರು ಅಬ್ಬಬ್ಬಬ್ಬಬ್ಬ ಸೂಪರ್ ಕಥೆ ರೀ, ಇದು ಬೊಂಬಾಟಾಗಿದೆ, ಇದನ್ನು ಚಿತ್ರ ಮಾಡೋಣ ಅಂತಬಿಟ್ಟು ಅಮ್ಮವ್ರಿಗೆ ಹೇಳಿ ಆ ಚಿತ್ರ ಮಾಡ್ತಾರೆ. ಯಾವುದು ಆ ಚಿತ್ರ? ಅದೇ ಕನ್ನಡ ಚಿತ್ರರಂಗದ ಸರ್ವಕಾಲೀನ ದಾಖಲೆಯ ಚಿತ್ರ, ಬ್ಲಾಕ್ ಬಸ್ಟರ್ ಮೂವಿ, ನಮ್ಮ ಹ್ಯಾಟ್ರಿಕ್ ಇರೋ ಅಭಿನಯದ ಚಿತ್ರ ಜನ್ಮದ ಜೋಡಿ. ಬನ್ನಿ ಸ್ನೇಹಿತರೆ, ಜನ್ಮದ ಜೋಡಿ ಬಗ್ಗೆ ಮಾತಾಡೋಣ. ಹಂಸಲೇಖ ಅವರು ಈ ಚಿತ್ರದ ಮೊದಲು ಸಂಗೀತ ನಿರ್ದೇಶಕರಾಗಿರ್ತಾರೆ. ಆದರೆ ಅವರ ಕಾಲ್ ಶೀಟು ಪ್ರಭಾವದಿಂದ ಈ ಚಿತ್ರಕ್ಕೆ ಅವ್ರ ಬದಲು ವಿ ಮನೋಹರ್ ಬರ್ತಾರೆ. ಹಂಸಲೇಖ ಅವರು ಯಾಕೆ ಇದಕ್ಕೆ ಬರಬೇಕಾಯಿತು ಫಸ್ಟು ಅಂದರೆ, ಹಂಸಲೇಖ ಹಾಗೂ ಶಿವಣ್ಣನವರ ಕಾಂಬಿನೇಷನ್ನು ಈ ಚಿತ್ರ ಬರೋಕ್ಕೂ ಮೊದಲೇ ಎಷ್ಟೋ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಂಸಲೇಖ ಅವರು ಶಿವಣ್ಣ ಕಾಂಬಿನೇಷನ್ ಸೂಪರ್ ಹಿಟ್ ಆಗಿತ್ತು, ಹಾಡುಗಳು ಸೂಪರ್ ಹಿಟ್ಟಾಗಿ ಬಂದಿತ್ತು. ಅದಕ್ಕೆ ನಾಗಾಭರಣ ಅವರು ಯೋಚನೆ ಮಾಡಿ ಹಂಸಲೇಖ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಅವ್ರ ಜೊತೆ ಮಾತುಕತೆ ಆಡಬೇಕಾದ್ರೆ ಅವರು ಕಾಲ್ ಶೀಟ್ ತೊಂದರೆ ಆಗುತ್ತೆ. ಇವ್ರ ಟೈಮಿಗೆ ಅವರು ಬ್ಯುಸಿ ಫ್ರೀ ಇರಲ್ಲ, ಮತ್ತು ಅವ್ರಿಗೆ ಇವ್ರು ಮಾಡೋಷ್ಟು ತಾಳ್ಮೆ ಇರಲ್ಲ. ಅವರು ಆವಾಗ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು. ಅದಕ್ಕೆ ಹಂಸಲೇಖ ಅವ್ರನ್ನ ಬಿಟ್ಬಿಟ್ಟು ನಾಗಾಭರಣ ಅವರು ವಿ ಮನೋಹರ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಗೊತ್ತಲ್ಲ ನಿಮಗೆಲ್ಲರಿಗೂ, ವಿ ಮನೋಹರು ಒಂದು ಇತಿಹಾಸನೇ ಸೃಷ್ಟಿ ಮಾಡಿ ಇಟ್ಬಿಟ್ಟೋದು. ಅಣ್ಣವ್ರಿಗೆ ಮತ್ತು ವರದಪ್ಪನವ್ರಿಗೆ ಈ ಚಿತ್ರದ ಕಥೆಯನ್ನು ನಾಗಾಭರಣವ್ರು ಹೇಳ್ತಾರೆ. ಅಣ್ಣವ್ರಿಗೂ ಮತ್ತು ವರದಪ್ಪವ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಅಣ್ಣವರು ಈ ಕಥೆಗೆ ಮಾರ್ಬೋದು ಹೋಗ್ಬಿಡ್ತಾರೆ. ಒಂಥರ ಅದೇ ಗುಂಗಲ್ಲಿ ಅಣ್ಣವರು ಆ ಕತೆ ಕೇಳ್ತಾ ಒಂಥರ ಅವರು ಸೋತೋಗ್ಬಿಡ್ತಾರೆ. ಆ ಕತೆಗೇನೆ ಅಣ್ಣವರು ಒಂಥರ ಮಾರೋಗ್ಬಿಟ್ಟು ಆ ಕಥೆನ ಅಬ್ಬಬ್ಬ ಎಂಥ ಕತೆ ರೀ ಇದು, ಅದ್ಭುತವಾದ ಕತೆ ಅಂತ ಹೇಳ್ಬಿಟ್ಟು ನಾಗಾಭರಣವ್ರಿಗೆ ಹೇಳಿ ಇಲ್ಲ ಮಾಡಿ ಚಿತ್ರಕಥೆನ ಅಂತೇಳಿ ಚಿತ್ರಕಥೆ ಮಾಡ್ತಾರೆ. ಚಿತ್ರಕಥೆ ಮಾಡಿದಾಗ ಲಾಸ್ಟ್ಗೆ ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ. ಕತೆ ಹೇಳ್ತಾ ಇರ್ಬೇಕಾರೆ ಹೀರೋ ಮತ್ತು ಹೀರೋಯಿನ್ನು ಇಬ್ಬರು ಕೊನೆಗೆ ಬಂದು ಸೇರ್ಕೊಂತಾರೆ. ಆಗ ಅಣ್ಣವ್ರು ಹೇಳ್ತಾರೆ, ಅಬ್ಬಬ್ಬ ಬದುಕಿದೆ ಕಣಯ್ಯ ನಾನು ಇವತ್ತು ಅಂತ. ಯಾಕೆ? ಅವರು ಹೀರೋ ಮತ್ತು ಹೀರೋಯಿನ್ಗಳು ಬೇರೆ ಬೇರೆ ಆಗಿಬಿಡ್ತಾರೆ ಅನ್ನೋ ಒಂದು ಚಿಂತೆಯಲ್ಲಿದ್ದರು ಅಣ್ಣವರು. ಆ ಕಥೆಯಲ್ಲಿ ಕೇಳ್ತಾ ಆ ಕಥೆಗೆ ಹೋಗ್ಬಿಟ್ಟಿದ್ರು ಅಣ್ಣವರು. ಕೊನೆಗೆ ನಾಗಾಭರಣವರು ಇಲ್ಲ, 2 ಹೀರೋ ಮತ್ತು ಹೀರೋಯಿನ್ಗಳು ಒಂದಾಗ್ತಾರೆ ಅಂದಾಗ ಅಣ್ಣವರು ಖುಷಿಯಾಗಿ ಹಬ್ಬ ಬದುಕಿದೆ ಕಣಯ್ಯ ನಾನು, ಎಂಥ ಕಥೆಯ ಇದು, ಪಿಕ್ಚರ್ ಸೂಪರ್ ಹಿಟ್ ಹೋಗು ಅಂತ ಹೇಳ್ಬಿಟ್ರು ಅಣ್ಣವ್ರು. ಅವಾಗಲೇ ಗುಜರಾತ್ನಲ್ಲಿ ಬರೆದಂಥ ಈ ಕಥೆಯನ್ನು ಇಲ್ಲಿನ ನೇಟಿವಿಟಿಗೆ ಅಂದರೆ ನಮ್ಮ
ಕರ್ನಾಟಕದ ಪರಿಸರಕ್ಕೆ ಅದನ್ನು ಚಿತ್ರಕಥೆ ಮಾಡೋ ಸ್ಟಾರ್ಟ್ ಮಾಡಿದ್ರು. ಕರ್ನಾಟಕದ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಈ ಥರ ಎಲ್ಲ ಹಳ್ಳಿಗಳಲ್ಲಿ ಆ ಹಳ್ಳಿಗಳ ಭಾಷೆಗೆ ಮತ್ತು ಇಲ್ಲಿನ ಒಂದು ಸಾಂಸ್ಕೃತಿಗೆ ಆ ಕಥೆನ ಚಿತ್ರಕಥೆ ಮಾಡಿದ್ರು. ಅದು ತುಂಬ ಕಷ್ಟ ರೀ. ಯಾವುದೋ ಊರಲ್ಲಿ ಒಂದು ಕಥೆನ ತಗೊಂಬಂದು ಈ ಊರಿನ ಸಂಸ್ಕಾರಕ್ಕೆ ಅದನ್ನು ಅಡ್ಜಸ್ಟ್ ಮಾಡಿ ಬರಿಬೇಕಲ್ಲ, ಅದು ತುಂಬ ಕಷ್ಟ. ಇದರಲ್ಲಿ ನಾಗಾಭರಣವರು ಜಯಿಸ್ಬಿಟ್ರು. ಸರಿ, ಇದೆಲ್ಲ ಆದ ನಂತರ ಚಿತ್ರಕಥೆ ಎಲ್ಲ ಆಯಿತು. ಇನ್ನು ಶಿವಣ್ಣ ಅವರ ಇಮೇಜ್ಗೆ ಬದಲಾವಣೆ ಮಾಡಿದಂಥ ಚಿತ್ರ ಇದು. ಅವರ ವೃತ್ತಿ ಬದುಕಿನಲ್ಲೇ ಒಂದು ಮಹತ್ವರವಾದ ಮೈಲಿಗಲ್ಲು ಚಿತ್ರ ಇದು. ಜನ್ಮದ ಜೋಡಿ ಚಿತ್ರ 1 ವರ್ಷ ಕಾಲ ಪ್ರದರ್ಶನ ಕಂಡಿತ್ತು. ಶಿವಣ್ಣ ಅಲ್ಲಿವರೆಗೂ ಜನ್ಮದ ಜೋಡಿ ಬರೋವರೆಗೂ ಹೆಚ್ಚಾಗಿ ಆ್ಯಕ್ಷನ್ ಮೂವಿಗಳಲ್ಲಿ, ಮಾಸ್ ಮೂವಿಗಳಲ್ಲೇ ಕಾಣಿಸ್ಕೊತಾ ಇದ್ದರು. ಹೆಚ್ಚಾಗಿ ಅವರು ಆ ಪರಿಯ ಮತ್ತು ಲವರ್ ಬಾಯ್ ಹುಡುಗನಾಗೆ ಹೆಚ್ಚಾಗಿ ಕಾಣಿಸ್ಕೊಂಡ್ರು. ಆ್ಯಕ್ಷನ್ನು, ಲವರ್ ಬಾಯ್ ಹುಡುಗನ ಪಾರ್ಟ್ಗಳಲ್ಲೇ ಮಾಡ್ಕೊಂಡು ಅವರು ಆಯಿತು. ಆದರೆ ಈ ಜನ್ಮ ಜೋಡಿ ಬಂದ ನಂತರ ಅವರು ಲುಕ್ಕೇ ಚೇಂಜ್ ಆಯಿತು. ಅವರೊಂಥರ ಗ್ರಾಮೀಣ ಪ್ರದೇಶ ಹಾಗೂ ಭಾವನಾತ್ಮಕ ಪಾತ್ರಗಳಲ್ಲಿ ಒಂಥರ ಈ ಭಾವನಾತ್ಮಕ, ಈ ಗ್ರಾಮೀಣ ಪ್ರದೇಶ ಮತ್ತು ಈ ಗ್ರಾಮೀಣ ಭಾಷೆಯ ಆಡು ಭಾಷೆಗಳನ್ನು ಇದನ್ನೆಲ್ಲ ಅವರು ಈ ಚಿತ್ರದಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿದ್ರಿ. ಯಾವ ಥರ ಅಂದರೆ, ನಾವು ಶಿವಣ್ಣ ಅವರು ಈ ಮಾಸ್ ಪಿಕ್ಚರ್ನು ಇದನ್ನು ಅಕ್ಕಪಕ್ಕ ಅಂದ್ಬಿಟ್ರೆ ಏನಪ್ಪ ಇವರ ಅಂತ ಅನಿಸ್ಬಿಡ್ತದೆ. ಆ ಥರ ಒಂಥರ ಆಡು ಭಾಷೆ, ಈ ಹಳ್ಳಿಗಳಲ್ಲಿ ಆಡು ಭಾಷೆಗಳ ಥರ, ಮತ್ತು ಈ ಭಾವನಾತ್ಮಕ ಗ್ರಾಮೀಣ ಪ್ರದೇಶದಲ್ಲಿ ಹೇಗೊಬ್ಬ ಹುಡುಗ ಇರ್ತಾನೆ ಆ ಥರ ಅಭಿನಯಿಸ್ಬಿಟ್ರಿ. ಅದನ್ನು ಯಾರ ಕೈಲೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಶಿವಣ್ಣ ಈ ಚಿತ್ರದಲ್ಲಿ ಅಭಿನಯಿಸ್ಬಿಟ್ರು. ಮತ್ತು ಇನ್ನೊಂದು ವಿಶೇಷ ನೋಡಿ, ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲೇ ಅಣ್ಣವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದ್ದು. ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲೇ ಅಣ್ಣವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಹ ಬಂದಿತ್ತು. ಆಗ ಈ ಚಿತ್ರದ ಚಿತ್ರತಂಡ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಕೊಂಡು ಅಣ್ಣವರಿಗೆ ಕೊಟ್ಟಂಥ ಪ್ರಶಸ್ತಿ ಸಮಾರಂಭವನ್ನು ನೇರ ಪ್ರಸಾರ ಸಹ ನೋಡಿತ್ತು. ಸರಿ, ಈಗ ಇದು ಪಿಕ್ಚರ್ ಬರೋಣ. ಇದನ್ನು ಚಿತ್ರಕಥೆ ಎಲ್ಲ ಮಾಡಿ ಚಿತ್ರೀಕರಣ ಮಾಡಿ ಚಿತ್ರದ ಬಿಡುಗಡೆಗೆ ದಿನಾಂಕ ನಿಗದಿ ಆಯಿತು. ಮೊದಲ ಶೋ ಮಾರ್ನಿಂಗ್ ಶೋ ಕಂಡಾಗ ಅಮ್ಮವ್ರು ಏನು ಹೇಳಿದ್ರು ಇದೆಲ್ಲ ನಾನು ನೆಕ್ಸ್ಟ್ ಡೇದಲ್ಲಿ ಹೇಳ್ತೀನಿ. ಕನ್ನಡಿಗರೇ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಇನ್ನು ಕೆಲವೇ ಗಂಟೆಗಳಲ್ಲೇ ನಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಸ್ಯಾಂಡಲ್ವುಡ್ ಕಿಂಗ್, ಕನ್ನಡಿಗರ ಯುವರಾಜ, ನಮ್ಮ ಪ್ರೀತಿಯ ಶಿವಣ್ಣನ ಹುಟ್ಟುಹಬ್ಬ ಅಣ್ಣ, ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.